ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಾಫಿ ಪೌಡರ್ ಕೂದಲಿಗೆ ಹಚ್ಚೋದ್ರಿಂದ ಏನು ಉಪಯೋಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ನೋಡ್ತಾ ಇದ್ದೀರಾ ನನ್ನ ತಲೆ ಕೂದಲು ಎಷ್ಟು ರಫ್ ಆಗಿದೆ. ಕೂದಲೆಲ್ಲ ಒಂದು ರೀತಿ ಸುರುಳಿ ಥರ ಸುತ್ತಕೊಂಡಿದೆ ನೋಡಿ. ಮುಟ್ಟಿದ್ರೆ ಒಂದು ರೀತಿ ರಫ್ ಆಗಿ ಹೊರಟಾಗಿದೆ ಕೂದಲು. ಇದಕ್ಕೆ ನಾನು ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಒಂದು ಏರ್ ಮಾಸ್ಕನ್ನು ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ನಾನಿಲ್ಲಿ ಕಾಫಿ ಪೌಡರ್ ಬಳಸಿದ್ದೀನಿ. ಕಾಫಿ ಪೌಡರಲ್ಲಿ ಕೆಫಿನ್ ಇರೋದ್ರಿಂದ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಕೂದಲು ಗಟ್ಟಿ ಆಗುತ್ತೆ, ತಲೆಯಲ್ಲಿ ಹೊಟ್ಟು ಸಹ ಬರೋದಿಲ್ಲ, ಕೂದಲಲ್ಲಿ ಬಣ್ಣ ಬದಲಾಗೋದಿಲ್ಲ ಯಾವುದೇ ಕಾರಣಕ್ಕೂ. ಹಾಗೆ ಕೂದಲಲ್ಲಿರೋ ಎಣ್ಣೆ ಅಂಶನ ತೆಗೆದಾಕತ್ತೆ. ನಾನಿಲ್ಲಿ ಸನ್ರೈಸ್ ಕಾಫಿ ಪೌಡರ್ 2 ಪ್ಯಾಕೆಟ್ ಬಳಸ್ತಾ ಇದ್ದೀನಿ. ನೀವು ಯಾವುದೇ ರೀತಿಯ ಕಾಫಿ ಪೌಡರ್ನ ಉಪಯೋಗಿಸ್ಕೋಬೋದು. ನೋಡಿ, ನಾನು ಕೂದಲಿಗೆ ಇಷ್ಟು ಬೇಕು. ಇದ್ರ ಜೊತೆಗೆ ನಾನು ಸನ್ಸಿಲ್ಕ್ ಶಾಂಪು ಉಪಯೋಗಿಸೋದು ಅದನ್ನೇ ಬಳಸಿದ್ದೀನಿ. ನೀವು ಯಾವ ಶಾಂಪು ಉಪಯೋಗಿಸ್ತೀರಾ ಅದನ್ನು ಬಳಸಿ. ಇದ್ರ ಜೊತೆಗೆ ನಾನು ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮೊಸರು ಸಹ ಹಾಕೋಬೋದು ಇದಕ್ಕೆ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 15ರಿಂದ 20 ನಿಮಿಷ ತಲೆ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ ಬಿಟ್ಟು ನಂತರ ಶಾಂಪು ಹಾಕಿ ವಾಶ್ ಮಾಡಿದ್ರೆ ಒಳ್ಳೆ ಕಂಡೀಷ್ನರ್ ರೀತಿ ಇದು ಇರುತ್ತೆ. ಈ ಥರ ಮಿಕ್ಸ್ ಮಾಡಬೇಕು. ಮೊದಲು ನನ್ನ ಕೂದಲು ಹೇಗಿತ್ತು ಇದು ಹಚ್ಚಿ ನಾನು ಸ್ನಾನ ಮಾಡ್ಕೊಂಬರ್ತೀನಿ. ನಂತರ ಹೇಗಾಯಿತು ನನ್ನ ಕೂದಲು ಅಂತ ನೋಡಿ. ನೀವೇ ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಸ್ಮೂತು ಕೂಡ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಟವಲಲ್ಲಿ ಕೂದಲನ್ನ ಹೊಡಿಬಾರ್ದು, ಸುಮ್ಮನೆ ಒರೆಸಿ ಬಿಡಬೇಕು. ಬಾಚಣಿಗೆ ಸಹ ಬಳಸಬಾರ್ದು, ಕೈಯಿಂದ ಈ ಥರ ಮಾಡಬೇಕು. ಕೂದಲು ಒದ್ದೆ ಇರೋದ್ರಿಂದ ಬಾಚಣಿಗೆ ಹಾಕಿದ್ರೆ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಎಷ್ಟು ಸ್ಮೂತಾಗಿದೆ. ಕೂದಲು ಪೂರ್ತಿ ಒಣಗಿದ ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ನಾನಿಲ್ಲಿ ಬಾಚಣಿಗೆ ಬಳಸಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಸಿಲ್ಕಿ ಶೈನಿಂಗಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನು ವಾರಕ್ಕೆ ಒಂದು ಸಲ ಅಥವಾ 15 ದಿವಸಕ್ಕೆ ಒಂದು ಸಲ ಬಳಸ್ಬೋದು ನೀವು. ಕಂಡೀಷ್ನರ್ ಬಳಸದೇ ಇರೋರು ಈ ರೀತಿ ಮಾಡ್ಕೊಬೋದು. ನಮ್ಮ ಸೌಂದರ್ಯದ ಗುಟ್ಟು ಅಡುಗೆ ಮನೆಯೆಲ್ಲ ಇರುತ್ತೆ, ಅದನ್ನು ಬಳಸ್ಕೊಂಡು ನಮ್ಮ ಸೌಂದರ್ಯನ ನಾವು ಹೆಚ್ಚಿಸ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.